ಆ ಇಬ್ಬರು ಸ್ಟೂಡೆಂಟ್ಸ್ ಟ್ಯೂಷನ್ಗೆಂದು ಹೋಗಿದ್ರು. ಟ್ಯೂಷನ್ ಕೇಂದ್ರದ ಹೊರಗೆ 4 ಮಂದಿ ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಲು ಹೊಂಚು ಹಾಕಿ ಕೂತಿದ್ರು. ಆ ಇಬ್ಬರು ವಿದ್ಯಾರ್ಥಿಗಳು ಟ್ಯೂಷನ್ನಿಂದ ಹೊರಬರ್ತಿದ್ದಂತೆ ಸಿನಿಮೆಯ ರೀತಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಆದರೆ ಮಾರ್ಗ ಮಧ್ಯದಲ್ಲಿ ಆ ಇಬ್ಬರನ್ನ ಬಿಟ್ಟು ಕಿಡ್ನಾಪರ್ಸ್ ಎಸ್ಕೇಪ್ ಆಗಿದ್ರು. ಆ ಮಕ್ಕಳ ನಡು ಹಾದಿಯಲ್ಲಿ ಬಿಟ್ಟು ಹೋಗಿದ್ಯಾಕೆ? ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮ. ಇದೇ ಊರಿನ ಕಣಜನಹಳ್ಳಿ ರಸ್ತೆಯಲ್ಲಿ ನವೋದಯ ಪರೀಕ್ಷೆಗೆ ಟ್ಯೂಷನ್ ಮಾಡಲಾಗುತ್ತೆ. ಆ ಒಂದು ಟ್ಯೂಷನ್ ಕೇಂದ್ರಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ 100 ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಆದರೆ ಡಿಸೆಂಬರ್ 31 ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಈ ಟ್ಯೂಷನ್ ಕೇಂದ್ರದ ಸಮೀಪ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ಹೌದು, ಈ ಒಂದು ಕಲಿಕಾ ಕೇಂದ್ರಕ್ಕೆ ಬಂದಿದ್ದ 11 ವರ್ಷದ ಯಶ್ವಿನ್ ಗೌಡ, 11 ವರ್ಷದ ಜೀವನ್ ಎಂಬ ಇಬ್ಬರು ಬಾಲಕರನ್ನ ಕ್ಷಣ ಮಾತ್ರದಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಟ್ಯೂಷನ್ ಕೇಂದ್ರದ ಹೊರಭಾಗದಲ್ಲಿ ಜಾಲಿಗಿಡಗಳ ನಡುವೆ ಶೌಚಾಲಯಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನ 4 ಮಂದಿ ಮುಸ್ಕುದಾರಿಗಳು ಹೋಮ್ನಿಯಲ್ಲಿ ಕಿಡ್ನಾಪ್ ಮಾಡಿದ್ರು. ಕೂಡಲೇ ಇಬ್ಬರು ಬಾಲಕರ ಮುಖಕ್ಕೆ ರಾಸಾಯನಿಕ ಸ್ಪ್ರೇ ಮಾಡಿದ್ರು. ಅಷ್ಟೇ ಅಲ್ಲದೆ ಬಾಲಕರು ಮೂರ್ಛೆ ಹೋಗುತ್ತಿದ್ದಂತೆ ಪಿಡಿ ಕೋಟೆ ಕಡೆ ಕಿಡ್ನಾಪರ್ಸ್ ಬಾಲಕರನ್ನ ಕರೆದೊಯ್ದಿದ್ರು. ಆದರೆ ಸುಮಾರು 10 ಕಿಲೋಮೀಟರ್ ದೂರಕ್ಕೆ ಹೋಗುತ್ತಿದ್ದಂತೆ ಆ ಇಬ್ಬರು ಬಾಲಕರ ಫೋಟೋಗಳನ್ನು ಕಿಡ್ನಾಪರ್ಸ್ ಕಿಂಗ್ ಪಿನ್ಗೆ ಕಳಿಸಿದ್ರು. ಆದರೆ ಕಿಂಗ್ ಪಿನ್ ಕೊಟ್ಟಿದ್ದ ಸುಪಾರಿ ಮಿಸ್ ಆದದ್ದು ಪಕ್ಕ ಆಗ್ತಿದ್ದಂತೆ ನಡು ರಸ್ತೆಯಲ್ಲಿ ಇಬ್ಬರು ಬಾಲಕರನ್ನ ತಳ್ಳಿ ಅಲ್ಲಿಂದ ಕಿಡ್ನಾಪರ್ಸ್ ಕಾಲ್ಕಿತ್ತಿದ್ದಾರೆ. ಸರ್, ನಮ್ಮ ಹುಡುಗರು ಇದು ಟ್ಯೂಷನ್ಗೆ ನವೋದಯ ಶಾಲೆಗೆ ಬರ್ತಾಯಿದ್ರು. ಹೊಸಕೆರೆ 6:15 ಬಸ್ ಬಂದು ಇಲ್ಲಿ ಧರ್ಮಪುರದಲ್ಲಿ 7 ಗಂಟೆ ಇಳಿದು ಮೇಲಕ್ಕೆ ಬರೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಇಲ್ಲಿ ಹಾಲಿನ ಡೈರಿ ಮುಂದ್ಗಡೆ ಒಂದು ಸ್ವಲ್ಪ ಗಿಡ ಇದೆ. ಮಕ್ಕಳು ಹೊರಗಡೆ ಶೌಚಾಲಯಕ್ಕೆ ಹೋಗಿದ್ದಾರೆ. ಅಲ್ಲೊಂದು ವ್ಯಾನ್ ಬಂದು ಅವ್ರನ್ನ ಮಕ್ಕೆ ಖರ್ಚಿಪ್ ಹಾಕಿ ಒಬ್ಬನಿಗೆ ಸ್ಪ್ರೇ ಮಾಡಿ ಜೀಪ್ನಲ್ಲಿ ಓಮಿನಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ, ವೈಟ್ ಓಮಿನಲ್ಲಿ. ಅವರು ಹುಡುಗರು ಅಲ್ಲದ್ದಿ ಕ್ರಾಸಿಗೆ ಬಂದು ಅಲ್ಲೇ ಅವರೇನೋ ಫೋಟೋ ಹೊಡಿಸಿ ಬೇರೆಯವ್ರಿಗೆ ಹಾಕಿದ್ರಂತೆ. ಅವರೆಲ್ಲ ಹುಡುಗರು ಅಂತಂದೇನು ಹೇಳಿದಂತೆ. ಇನ್ನೊಂದು ವೆಹಿಕಲ್ಲು ಫಾಲೋ ಮಾಡ್ತಿತ್ತಂತೆ. ಆ ಒಂದು 2 ಉದ್ದೇಶಕ್ಕೆ ಹುಡುಗರನ್ನ ಕೆಳಗಡೆ ನೂಕಿ ಅದೇ ಬಂದರು. ಹುಡುಗರು 9:30 ಮನೆ ಹತ್ರ ಬಂದರು. ಅಳತನ ಏನನ್ನತಿ ಈ ಥರ ಆಯಿತು ಅಂದರು. ನಾವು ತಕ್ಷಣ ಕಾರ್ಯಪ್ರವೃತ್ತರಾಗಿ ಬಂದು ಸ್ಥಳ ನೋಡಿ ಪೊಲೀಸ್ ಇಲಾಖೆಗೆ ಹೋಗಿ ಅಬ್ಬಿನೊಳಗೆ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಇನ್ಸ್ಪೆಕ್ಟರ್ಗೆಲ್ಲ ಮಾಹಿತಿ ಕೊಟ್ವಿ. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಮಾಜೂರು ಮಾಡಿ ಮತ್ತು ಎಲ್ಲ ಚೆಕಪ್ ಮಾಡಿ CCTV ಕ್ಯಾಮ್ರಾಗಳೆಲ್ಲ ಚೆಕಪ್ ಮುಖಾಂತರ ನಿಮ್ಗೆ ಆದಷ್ಟು ಬೇಗನ ಪತ್ತೆ ಹಚ್ಚ ಕಾರ್ಯ ಮಾಡ್ತೀವಿ ಅಂತ ಭಾಳ ಶ್ಲಾಘನೆಯಿಂದನ ಈಗಲೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಿರ್ಜನ ಪ್ರದೇಶದಲ್ಲಿ ಟ್ಯೂಷನ್ಗೆ ಬಂದಿದ್ದ ಬಾಲಕರ ಕಿಡ್ನಾಪ್ ಯತ್ನ ವಿಫಲವಾಗಿದೆ. ಆದರೆ ಕಿಡ್ನಾಪ್ ಯತ್ನದ ಸ್ಟೋರಿ ಬೆಳಕಿಗೆ ಬರ್ತಿದ್ದಂತೆ ಇಡೀ ಧರ್ಮಪುರವೇ ಬೆಚ್ಚಿ ಬಿದ್ದಿದೆ. ಅಲ್ಲದೆ ಟ್ಯೂಷನ್ಗೆ ಬರುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲೂ ಕೂಡ ಕಿಡ್ನಾಪ್ ಯತ್ನದ ಆತಂಕ ಮೂಡಿಸಿದೆ. ಆದರೆ ಕಿಡ್ನಾಪ್ ಯಾರನ್ನ ಮಾಡಲು ಬಂದಿದ್ರು ಅನ್ನೋ ಪ್ರಶ್ನೆ ಮಾತ್ರ ಕಾಡ್ತಿದ್ದು, ಘಟನಾ ಸ್ಥಳಕ್ಕೆ ಹೈಮಂಗಲ CPI ಗುಡ್ಡಪ್ಪ, ಅಬ್ಬಿನೊಳೆ PSI ಬಾಹುಬಲಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದು ಕಿಡ್ನಾಪರ್ಸ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಕಣಜಳ್ಳಿ ರಸ್ತೆಯಲ್ಲಿ ಮಕ್ಕಳು ಟ್ಯೂಷನಿಗೆ ಬಂದಾಗ ನವೋದಯ ಶಾಲೆಗೆ ಟ್ಯೂಷನಿಗೆ ಬರ್ತಾಯಿದ್ರು. ಬಂದಾಗ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಆಶ್ಚರ್ಯ ಆಯಿತು. ಏನಪ್ಪ ಮಕ್ಕಳನ್ನ ಇದೇ ಥರ ಹಿಂಗೆ ತಗೊಂಡೋಗ್ತಿದ್ದಾರೆ ಅಂದರೆ ಇದು ಯಾರನ್ನೋ ಟಾರ್ಗೆಟ್ ಮಾಡಿದ್ದಾರೆ ಅಮ್ಮಂಗೆ ಕಾಣುತ್ತೆ. ನಾವು ಮಕ್ಕಳನ್ನು ವಿಚಾರಿಸಿದ್ವಿ. ಅವರು ಅಷ್ಟದ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಹಿಂದಿನಾಗೆ ಮಾತಾಡಿದ್ರೆ ಆ ಹುಡುಗನಿಗೆ ಹಿಂದಿ ಬರ್ತಾ ಇತ್ತು. ಅವನು ಅರ್ಥ ಮಾಡ್ಕೊಂಡಾಗ ಅವನ್ನ ಅಲ್ಲಿ ಕೆಳಗಡೆ ಹಾಕಿದ್ದಾರೆ. ಇದು ಆಗಿರೋದು ಭಾಳ ಮನಸ್ಸಿಗೆ ಭಾಳ ನೋವಾಗಿ ಉಂಟು ಮಾಡ್ತದೆ. ಯಾಕಂದರೆ ರೈತರ ಬದುಕು ಯಾವಾಗಲೂ ಜಮೀನಾಗೆ ಇರಬೇಕಾಗುತ್ತೆ, ಇಲ್ಲ ಮನೆಯಲ್ಲಿ ಇರಬೇಕಾಗತ್ತೆ. ಬಡವರು ಮಕ್ಕಳು, ರೈತರಂದರೆ ಬಡವರು. ಆದರೆ ಈ ಘಟನೆ ನಡೆದಿರೋದ್ರಿಂದ ಎಲ್ಲ ಪೋಷಕರಿಗೂ ಹೇಳೋದೇನೆಂದರೆ, ನೀವು ಎಷ್ಟೇ ಕೆಲಸ ಇದ್ರೂ ಶಾಲೆಗೆ ಬಿಡಬೇಕಾದ್ರೆ ಮಕ್ಕಳಿಗೆ ಕರ್ಕೊಂಬಂದು ಬಿಟ್ಟು ಟ್ಯೂಷನ್ಗೆ ಹೋದ್ರೂ ಒಬ್ಬರು ಯಾರನ್ನ ಬಂದು ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತಂದೇಳಿ ರೈತ ಸಂಘ ಒಂದು ಒತ್ತಾಯ ಮಾಡ್ತದೆ. ಒಟ್ಟಾರೆ ಯಾರನ್ನೋ ಕಿಡ್ನಾಪ್ ಮಾಡಲು ದುಷ್ಕರ್ಮಿಗಳ ಟಾರ್ಗೆಟ್ ಜಸ್ಟ್ ಮಿಸ್ ಆಗಿದೆ. ಸದ್ಯ ಈ ಒಂದು ಪ್ರಕರಣ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು, ಆರೋಪಿಗಳ ಬಂಧನದ ಬಳಿಕವಷ್ಟೇ ಕಂಪ್ಲೀಟ್ ಸತ್ಯಾಸತ್ಯತೆ ಹೊರಬರಲಿದೆ.